ನಮಸ್ಕಾರ, ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ರೂಪಾನಗರ. ನನ್ನ ಹಿಂಭಾಗದಲ್ಲಿ ತಮಗೆ ಕಾಣ್ತಾ ಇರುವಂತಹ ಮನೆ 40-60 ಮೆಷರ್ಮೆಂಟಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. 5 ಬೆಡ್ರೂಮು, ಅರೌಂಡ್ 40 ಚದರ ಅಂದರೆ 4000 ಸ್ಕ್ವೇರ್ ಫೀಟ್ ಆಫ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ. ಎಲ್ಲಿದೆ ಈ ರೂಪಾನಗರ? ವೀಕ್ಷಕರೇ, ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಮೈಸೂರು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ, ಅಥವಾ ನಮ್ಮ ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅಲ್ಲಿಂದ ಇಲ್ಲಿಗೆ ಅಬೌಟ್ 10 ಕಿಲೋಮೀಟ್ರು 10 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ಬೋಗಾದಿ ರಿಂಗ್ ರೋಡಿಂದ ಈ ಜಂಕ್ಷನ್ ಅಂದರೆ ಎಕ್ಸಾಕ್ಟ್ಲಿ ಈ ಮನೆಗೆ ಅಬೌಟ್ ನಿಮಗೆ ಒಂದು 3 ಕಿಲೋಮೀಟರ್ಸಲ್ಲಿ ಇರುವಂತಹ ಮನೆ. ನಾವು ಮನೆ ಒಳಗೆ ಹೋಗಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ತೋರ್ಸೋಕ್ಕಿಂತ ಮುಂಚೆ ಮನೆಯ ಸುತ್ತಮುತ್ತ ಮನೆಗಳಿದೆಯಾ ಅನ್ನೋ ಭಾಳಷ್ಟು ಪ್ರಶ್ನೆ ಇರುತ್ತೆ. ಸುಪ್ರೀತ್, ನೀವು ಮನೆ ತೋರಿಸ್ಬಿಡ್ತೀರಾ, ನಮ್ಗೆ ಅರ್ಥ ಆಯಿತು, ಮನೆ ಒಳಗೆ ಕರ್ಕೊಂಡು ಹೋದರೆ ಗೊತ್ತಾಯಿತು. ಮನೆ ಸುತ್ತಮುತ್ತ ಮನೆಗಳಿದೆಯಾ, ಮನೆಗಳಾಗಿಲ್ವಾ ಅನ್ನೋದನ್ನು ವಿಚಾರ ಇರುತ್ತೆ. ನೋಡಿ, ಏನು ಮನೆ ಸೇಲ್ಗಿದೆ ಅಂತ ಹೇಳ್ತಾಯಿದ್ದೀನಿ. ಸುತ್ತಮುತ್ತದಲ್ಲಿ ನೂರಾರು ಮನೆಗಳಿರುವಂಥದ್ದು, ಮೋರ್ ದೆನ್ ಒಂದು 500 ಮನೆ ಇದೆ ಈ ಲೇಔಟಲ್ಲಿ. ಬಹಳ ದೊಡ್ಡ ಲೇಔಟು, ಬಹಳ ಹಳೆಯ ಲೇಔಟು. ನನ್ನ ನೀರಿನ ವ್ಯವಸ್ಥೆ ವಿಚಾರದಲ್ಲ ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್, ನನ್ನ ಈ ಸೈಟಿನ ಮುಂದೆ ಅಥವಾ ಈ ಮನೆಯ ಮುಂದೆ ಇರೋದು ಅಷ್ಟೇ 40-60 ಎಂಟೈರ್ ಈ ಬ್ಲಾಕ್ ಏನಿದೆ ರೂಪಾನಗರ, ಈ ಪರ್ಟಿಕ್ಯುಲರ್ ಮನೆ ಏನು ಸೇಲಿದೆ, ಇದೆಲ್ಲ ಇರೋಂಥವೆಲ್ಲವೂ 40-60 ಮೆಷರ್ಮೆಂಟಲ್ಲಿ ಇರುವಂತಹ ನಿವೇಶನಗಳಾಗಿರುತ್ತೆ. 5 ಬೆಡ್ರೂಮ್ ಮನೆ, ಭಾಳ ಚೆನ್ನಾಗಿದೆ. ಬ್ಯೂಟಿಫುಲ್ ಗಾರ್ಡನ್. ಭಾಳಷ್ಟು ಜನ ಕೇಳುವಂತಹ ವಿಚಾರ, ಮನೆ ಕಟ್ಟಿಬಿಡ್ತಾರೆ, ಫುಲ್ ಕಾಂಕ್ರೀಟ್ ಆಗಿಬಿಡುತ್ತೆ, ಒಂಚೂರು ಗಿಡಗಳು ಹಾಕ್ಕೊಳ್ಳೋಕ್ಕೆ, ಒಂಚೂರು ಗ್ರೀನ್ರಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಎಲ್ಲೂ ಆಪ್ಷನ್ ಇರಲ್ಲ ಅನ್ನೋ ಒಂದು ಕೊರತೆ ಭಾಳಷ್ಟು ಕಂಡುಬರುತ್ತೆ. ಸೊ ಅದಕ್ಕೋಸ್ಕರನೇ ನೋಡಿ, ನೀವಿಷ್ಟು ಜಾಗದಲ್ಲಿ ನಿಮಗೆ ಬೇಕಾಗಿರುವಂತಹ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಆ ಥರ ಬೆಳ್ಕೊತೀನಿ, ಅಥವಾ ವಿಳ್ಯದೆಲೆ ಇಟ್ಕೋಬೇಕು, ಒಂಚೂರು ಯಾರು ಬಂದಾಗ ಒಂದು ಅರ್ಶಿನ ಕುಂಕುಮ ಕೊಡಲಿಕ್ಕೆ ಅಂತ, ಅದಕ್ಕೆಲ್ಲ ನೋಡಿ ಇಲ್ಲಿ ಆಪ್ಷನ್ ಇದೆ. ಈಗ ಸೌತ್ ಫೇಸಿಂಗ್ ಸೈಟ್ ಇದು. ನಾನು ಈಸ್ಟಿಂದ ಮೇನ್ ಡೋರಿಂದ ಎಂಟ್ರ್ ಆಗ್ತೀನಿ. ಕಾರ್ ಪಾರ್ಕಿಂಗು 2 ಡೋರ್ಗಳು ಮಾಡಿದ್ದಾರೆ, ಸೌತಿಂದನೂ ಮಾಡಿದ್ದಾರೆ, ಈಸ್ಟಿಂದನೂ ಮಾಡಿದ್ದಾರೆ. ಬಟ್ ಐ ವಾಂಟ್ ಟು ಶೋ ಯು ಫ್ರಮ್ ದ ಈಸ್ಟ್. ಕಾರ್ ಪಾರ್ಕಿಂಗ್ ನೀವು ಈಸಿಲಿ ಒಂದು ಇನೋವಾ, ಫಾರ್ಚುನರು, ಎನಿ ಬಿಗ್ ಸೈಜ್ ಕಾರ್ ಯು ಕ್ಯಾನ್ ಈಸಿಲಿ ಪಾರ್ಕ್ ಇನ್ ಸೈಡ್. ಗ್ಯಾಸ್ ಸಿಲಿಂಡರ್ ಪಾಯಿಂಟ್ ಎಂಟ್ರಿಲೇ ಕೊಟ್ಟಿದ್ದಾರೆ. ಅಬೌಟ್ 8,000-10,000 ಲೀಟರ್ ಸಂಪಿದೆ. 2 ವೀಲರ್ ಪಾರ್ಕಿಂಗ್ ಆ ಕಡೆನೂ ಮಾಡ್ಕೋಬೋದು, ಈ ಕಡೆನೂ ಮಾಡ್ಕೋಬೋದು. ಸೊ ಈಗ ನಾನು ಎಂಟ್ರಿಂಗ್ ಸೆಕ್ಯೂರಿಟಿಗೆ ಎಲ್ಲ ಗ್ರಿಲ್ಗಳನ್ನ ಹಾಕಿದ್ದಾರೆ. ಸೆಕ್ಯೂರಿಟಿ ಗ್ರಿಲ್ಗಳನ್ನೆಲ್ಲ ನೋಡ್ಬೋದು. ಐ ಆಮ್ ಎಂಟ್ರಿಂಗ್ ವಾಸ್ತು ಅನುಗುಣವಾಗಿ. ಇಫ್ ಯು ವಾಂಟ್ ಟು ಹ್ಯಾವ್ ದ ಎಂಟ್ರೆನ್ಸ್ ಫ್ರಮ್ ಈಸ್ಟ್ ಅಂದರೆ ದಿಸ್ ಇಸ್ ಇಟ್. ಈಸ್ಟಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಎಂಟೈರ್ ಈ 5 ಬೆಡ್ರೂಮ್ 40 ಚದರ ಇರುವಂತಹ ಮನೆ ಒಳಗೆ ಬರ್ತಾಯಿದ್ದೀನಿ ನಾನು. ಎಡಭಾಗದಲ್ಲಿ ಯು ಕ್ಯಾನ್ ಸಿ ಮಾಡ್ಯುಲರ್ ಕಿಚನ್ ಮಾಡಿರುವಂತಹ ಮನೆ. ದಿಸ್ ಇಸ್ ಅಬೌಟ್ 2.5 ವರ್ಷ ಆಗಿರುವಂತಹ ಮನೆ. ನಿಮಗೆ 8-12 ಸೀಟ್ರ್ ಈಸಿಲಿ ಯು ಕ್ಯಾನ್ ಅಕಾಮಿಡೇಟ್ ದಿ ಸೋಫಾ. ಆಲ್ಮೋಸ್ಟ್ ನಾನು ಫರ್ನಿಷ್ ಅಂತ ಹೇಳಿದಾಗ ಭಾಳಷ್ಟು ಡೌಟ್ಗಳಿರುತ್ತೆ. ಏನು ಫರ್ನಿಷ್ ಅಂತಂದರೆ ಅಂತ ನೋಡಿ, ವಾಟ್ ಈಸ್ ಫರ್ನಿಷಿಂಗ್ ಆಫ್ ಎ ಹೌಸ್ ಅಂತಂದರೆ, ಇನ್ ಟರ್ಮ್ಸ್ ಆಫ್ ಅಪಾರ್ಟ್ಮೆಂಟ್ಗಳ ವಿಚಾರಕ್ಕೆ ಬಂದಾಗ ನಿಮಗೆ ಅವ್ರು ಏನೂ ಮಾಡಿಕೊಡಲ್ಲ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ಲು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನೀವು ನೋಡುವಂತೆ ನೋಡಿ, ಪೂಜಾ ರೂಮ್ ಮಾಡಿದ್ದಾರೆ. 2 ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಹೇಳಿದ್ನಲ್ಲ, ಈಸಿಲಿ ಯು ಕ್ಯಾನ್ ಅಕಾಮಿಡೇಟ್ 8-10 ಸೀಟರ್ ಸೋಫಾ ಇನ್ ದಿಸ್ ಲಿವಿಂಗ್ ಸ್ಪೇಸ್. ಈಗಾಗಲೇ TV ಕ್ಯಾಬಿನೆಟ್ ಮಾಡಿದ್ದಾರೆ. ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲಿ ಮಾಡ್ಕೊಳ್ಳೋಕ್ಕೆ ಕೆಳಗೆ ಅವಕಾಶ ಇದೆ, ಯು ಕ್ಯಾನ್ ಡೂ ಇಟ್. ಅದಾದ ನಂತರ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ವಾರ್ಡ್ರೋಬ್ಗಳಿಗೆ ಶಟರ್ಸ್ಗಳನ್ನ ಹಾಕಿಲ್ಲ, ಆ ಶಟರ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ನಾವು ಮೂವಿಂಗ್ ಟುವರ್ಡ್ಸ್ ರೂಮ್ ನಂಬರ್ 1. ಈಗ ನಾನು ಇನ್ನೂ ನೀರಿನ ವಿಚಾರ ಹೇಳ್ತಾ ಇದ್ದೆ. ಏನು ನೀರಿನ ವಿಚಾರ ಅಂದರೆ, ಈ ರೂಪಾನಗರದಲ್ಲಿ ತಮಗೆ ಎಲ್ಲೂ ಸಹ ನೀರಿನ ತೊಂದರೆ ಇಲ್ಲ. ದಿನನಿತ್ಯವೂ ನೀರು ಸರಬರಾಜು ಅಂದರೆ ಎವ್ರಿಡೇ ವಾಟರ್ ನಿಮಗೆ ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂಥದ್ದು. ಅಂದರೆ ಈ ಮನೇಲೂ ಸಹ ನಿಮಗೆ 1,002 ಓವರ್ ಹೆಡ್ ಟ್ಯಾಂಕ್ಗಳನ್ನ ಇಟ್ಟಿದ್ದಾರೆ. ನೀರಿನ ತೊಂದರೆ ಈ ಭಾಗದಲ್ಲಿ ಎಂದೂ ಕಂಡು ಬಂದಿಲ್ಲ. ಸಫಿಷಿಯೆಂಟ್ ವಾಟರ್ ಸಪ್ಲೈ ಇಸ್ ದೇರ್. ಈಗ ನೋಡ್ತಾ ಇರುವಂಥದ್ದು ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲ ಸ್ಟ್ಯಾಂಡರ್ಡ್ ವಾಟರ್ ಫಿಕ್ಸ್ಚರ್ಸ್ ಅಂದರೆ ಬಾತ್ರೂಮ್ಗೆ ಸಂಬಂಧಪಟ್ಟಿರುವಂತಹ ವಾಟರ್ ಫಿಕ್ಸ್ಚರ್ಸ್ ಏನಿದೆ, ಕಮೋಡ್ ಇರ್ಬೋದು, ಸಿಂಕ್ಗಳಿರ್ಬೋದು, ಹ್ಯಾಂಡ್ ವಾಶು, ಅದಕ್ಕೆ ಬೇಕಾಗುವಂತಹ ಸ್ಪ್ರೇಗಳು, ಶವರು, ಇವೆಲ್ಲ ಇನ್ಸ್ಟಾಲ್ ಆಗಿರುವಂಥದ್ದು. ನಾವು ಮೂವಿಂಗ್ ಟುವರ್ಡ್ ದಿ ಕಾಮನ್ ಬಾತ್ರೂಮ್ ಅಟ್ ದ ಗ್ರೌಂಡ್ ಫ್ಲೋರ್. ಏನಾಗುತ್ತೆ, ಯಾರೋ ಮನೆಗೆ ಬಂದಾಗ ವಾಶ್ರೂಮ್ ಯೂಸ್ ಮಾಡಬೇಕು ಅಂದಾಗ ಒಂದು ವಾಶ್ರೂಮ್ ಬೇಕು, ಅದಕ್ಕೆ ವಾಶ್ರೂಮು, ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ, ಇನ್ಲೆಟ್ಟು, ಔಟ್ಲೆಟ್ಟು, ವಾಟ್ರು, ಅದಕ್ಕೆ ಸ್ಟೋರೇಜ್ ಸ್ಪೇಸು, ಇಲ್ಲೊಂದು ಬಾತ್ರೂಮು, ವಾಶ್ರೂಮು, ಮತ್ತು ಲಾಫ್ಟು. ಎಲ್ಲ ಕಡೆಗೂ ನಿಮಗೆಲ್ಲೂ ಸಹ ನಿಮಗೆ ಪ್ರಾಬ್ಲಮ್ ಯಾವುದೇ ಥರದಲ್ಲೂ ಎಲ್ಲೂ ನಿಮ್ಗೆ ಅಡಚಣೆ ಅನಿಸಲ್ಲ. ಯಾಕೆಂದರೆ ಯೂಶ್ವಲಿ 40-60 ಮನೆಗಳು ಎಲ್ಲ ಸೈಜ್ಗಳು. ಆಬ್ವಿಯಸ್ಲಿ ಇಟ್ ವಿಲ್ ಬಿ ಎ ಬಿಗರ್ ಒನ್. ನೋಡಿ, ಇಲ್ಲೇ ಸಂಪಿರೋದು. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ.
ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಎಲ್ಲ, ಯಾಕಂದರೆ ಎವ್ರಿ ಹೌಸ್ ಹ್ಯಾಸ್ ದಿಸ್ ಪ್ರಾಬ್ಲಮ್ ಆಫ್ ಮೇಲ್ ತನಕ ನಾವು ಬಟ್ಟೆನ ಹೊತ್ಕೊಂಡು ಹೋಗಬೇಕು, ಜಾಗ ಇರಲ್ಲ. ನೋಡಿ ಇಲ್ಲಿ ಕ್ಲಿಯರಾಗಿ ಅವರು ಸ್ಪೇಸ್ನ ಡಿಫೈನ್ ಮಾಡಿಬಿಟ್ಟಿದ್ದಾರೆ. ಏನಂತ, ಬಟ್ಟೆ ಒಗೆಯೋದೆಲ್ಲಿ, ಔಟ್ಲೆಟ್ ವಾಟ್ರು, ಇನ್ಲೆಟ್ ವಾಟ್ರು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ಬಂದು ಇನ್ನೂ ಏನಾರು ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದಲ್ಲಿ ಅವಕಾಶ ಇದೆ, ಜಾಗ ಬಿಟ್ಟಿದ್ದಾರೆ. ಈಗ SS ರೇಲಿಂಗ್ಗಳು, ಗ್ಲಾಸು. ಈ ಭಾಗದಲ್ಲಿ 3 ರೂಮ್ಗಳನ್ನ ತೋರಿಸ್ತೀನಿ. ಲೆಫ್ಟಲ್ಲಿ ರೂಮ್ ನಂಬರ್ 1 ಸಿಕ್ಕಾಪಟ್ಟೆ ದೊಡ್ಡ ಹಾಲ್ ಆರ್ ಲಿವಿಂಗ್ ಸ್ಪೇಸ್. ಇಲ್ಲೂ 8 ನೀವು ಆಲ್ಮೋಸ್ಟ್ ಸೋಫಾನ ಹಾಕ್ಕೋಬೋದು. ಏನಂತಂದರೆ ನೋಡಿ, ವಾರ್ಡ್ರೋಬ್ನ ಮಾಡಿದರೆ, ಇದಕ್ಕೆ ಬೇಕಂತ ಶಟರ್ಗಳು ಮಾತ್ರ ಮಾಡಿಲ್ಲ, ಮಾಡಿಸ್ಕೊಂಡು ಹಾಕ್ಕೋಬಹುದು. ರೂಮ್ ನಂಬರ್ ಇದು 2ನೇ ರೂಮ್ ನಾನು ತೋರಿಸ್ತಾ ಇರುವಂಥದ್ದು. ಇಲ್ಲಿ ಗ್ರನೈಟ್ ಟಾಪ್ ಮೇಲೆ ಹ್ಯಾಂಡ್ ವಾಶು, ಬಾತ್ರೂಮ್ ಫಿಕ್ಚರ್ಸ್ ಎಲ್ಲ ಆಗಿದೆ. ನೀರಿನ ವಿಚಾರದಲ್ಲಿ ಭಾಳಷ್ಟು ಗೊಂದಲಗಳಿರುತ್ತೆ. ನೀರಿಗೆ ಏನು ಮಾಡೋದು ಅಂತ. ರೂಮ್ ನಂಬರ್ 2 ಇದೇನಂತಂದರೆ, ಈ 3 ಚಿಲ್ಡ್ರನ್ಸ್ ರೂಮ್ ಅಂತ. ಇದನ್ನು ಅವರು ದೇ ಹ್ಯಾವ್ ಡಿಸೈನ್ಡ್ ಇಟ್ ಫಾರ್ ಕಿಡ್ಸ್ ಟು ಕೀಪ್ ದೇರ್ ಬುಕ್ಸ್. ಬನ್ನಿ, ಕಿಡ್ಸ್ ರೂಮು. ನೀವು ಇದನ್ನು ಲೈಬ್ರರಿ, ವರ್ಕ್ ಫ್ರಮ್ ಹೋಮು, ಇಲ್ಲ ಸ್ಮಾಲ್ ಜಿಮ್ ಸೆಟಪ್ಪು, ಯೋಗ, ಈ ಥರ ಸೈಕ್ಲಿಂಗ್ ಎಕ್ವಿಪ್ಮೆಂಟ್ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ. ಇನ್ನೂ ತುಂಬ ಆಪ್ಷನ್ಸ್ಗಳು ಕೊಡ್ತಾ ಹೋಗ್ತೀನಿ ಮನೇಲಿ. ನೆಕ್ಸ್ಟ್ ರೂಮ್ ನಂಬರ್ 4 ಇದು 4ನೇ ರೂಮು. ಇಲ್ಲೂ ಅಷ್ಟೇ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಇದೆಯಾ, ಸೂಪರ್ ಡೂಪರ್ ಕಿಂಗ್ ಸೈಜ್ ಬೆಡ್ ಇದೆಯಾ, ಇಲ್ಲ ಅಕಾಮ್ಡೇಟ್ ಮಾಡ್ಬೋದು. 8x10 ಇದೆಯಾ ನಿಮ್ಮ ಹತ್ರ ಬೆಡ್ಡು, ಇಲ್ಲ 8x8 ಇದೆಯಾ, 7 and 7x8 ಇದೆಯಾ, ಎಲ್ಲದನ್ನು ಅಕಾಮ್ಡೇಟ್ ಆಗುತ್ತೆ. ಇಲ್ಲೂ ಅಷ್ಟೇ 2 ಭಾಗದಲ್ಲಿ ವಾರ್ಡ್ರೋಬ್ಗಳು ಮಾಡಿದ್ದಾರೆ. ನೀವು ಅಷ್ಟೇ ಶಟರ್ಗಳು ಮಾತ್ರ ಹಾಕ್ಕೋಬೇಕು. ನೆಕ್ಸ್ಟ್ ರೂಮ್ ನಂಬರ್ 4ನೇಯ ಬಾತ್ರೂಮು. ಇಲ್ಲೂ ಸ್ಟ್ಯಾಂಡರ್ಡ್ ಫಿಕ್ಸ್ಚರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡಿ, ಇಲ್ಲೂ ವಾಕಿನ್ ವಾರ್ಡ್ರೋಬ್ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಬೇಕಾದಲ್ಲಿ ನೀವು ಇಲ್ಲೂ ವಾರ್ಡ್ರೋಬ್ ಮಾಡ್ಕೋಬೋದು. ಬಾತ್ರೂಮಲ್ಲಿ ಬೇಕಾಗಿರುವಂಥ ಐಟಮ್ಗಳನ್ನ ಇಟ್ಕೊಳ್ಳೋಕ್ಕೆ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಒಂದು ಡೋರ್ ಇದೆ, ದಟ್ ಫಾರ್ ಆ್ಯಕ್ಸಸ್ ಟು ದ ಬಾಲ್ಕನಿ. ನಾನು ದೊಡ್ಡದು ತೋರಿಸ್ತೀನಿ. ಹಾಲಲ್ಲಿ ಏನಾಗುತ್ತೆ ಅನ್ನೋ ವಿಚಾರ ಒಂದಿದೆ. ಈ ಸ್ಪೇಸ್ನ ನಾನು ಹೇಗೆ ಯೂಟಿಲೈಸ್ ಮಾಡ್ಕೊಳ್ಳಿ ಸುಪ್ರೀತ್ ಅಂದರೆ, ನೋಡಿ ಇದನ್ನು ನೀವು ಇಮ್ಮಿಡಿಯೇಟಾಗಿ ಇನ್ನೂ ಒಂದು ರೂಮ್ ಮಾಡ್ಕೋಬಹುದು. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಇದಕ್ಕೆ ಹೆಂಗೆ ಅಟ್ಯಾಚ್ ಬಾತ್ರೂಮ್ ಕೊಡ್ತೀರಾ, ಇದಕ್ಕೆ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಿಲ್ಲ. ಆನ್ಸರ್ ದಿಸ್ ಪಾಯಿಂಟ್. ಬನ್ನಿ, ಇಲ್ಲಿ 6 ರಿಂದ 8 ಸೋಫಾ ಹಾಕ್ಕೊಳ್ಳಿ. ಇಲ್ಲಿ ಈ ಪಾರ್ಟಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಎಂಟ್ರೆನ್ಸ್ ಇದೆ, ಅದಕ್ಕೂ ಬಾಲ್ಕನಿ ಸಿಕ್ತು, ಇದಕ್ಕೂ ಮಾಡ್ಕೋತೀರ, ಇದಕ್ಕೆ ಬಾಲ್ಕನಿ ಸಿಕ್ಕಿದ್ರೆ ಇದು ಒಂದು ರೂಮ್ ಆಗುತ್ತೆ. 6 ರೂಮು ಮನೆ. ಯು ಕ್ಯಾನ್ ಕನ್ವರ್ಟ್ ಇಂಟು 6. ಒನ್ ವ್ಯೂ ಫ್ರಮ್ ದಿ ಬಾಲ್ಕನಿ ಏರಿಯಾ. ಮನೆ ಹೇಗಿದೆ, ಹೌ ಡಸ್ ದಿಸ್ ಲುಕ್. ಭಾಳ ಕಾಮಾಗಿರುವಂತಹ ಏರಿಯಾ, ಬಹಳ ಕ್ವೈಟ್ ಆಗಿರುವಂಥ ಏರಿಯಾ, ತುಂಬ ಗಲಾಟೆ ಇಲ್ಲದೆ ಇರುವಂಥ ಏರಿಯಾ. ಮೈಸೂರಲ್ಲಿ 40-60ಲಿ ಒಂದು ಒಳ್ಳೆ ಮನೆ ಬೇಕು, ಸ್ವಂತ ಕಟ್ಟಿರುವಂತಹ ಮನೆ, ಮಾರುವಂತಹ ಯಾವುದೇ ಉದ್ದೇಶದಲ್ಲಿ ಇವರು ಕಟ್ಟಿಲ್ಲ ಮನೇನ. ದಿಸ್ ಇಸ್ ಫಾರ್ ದೇರ್ ಓನ್ ಯೂಸ್. ದೇ ಹ್ಯಾಡ್ ನೆವರ್ ಪ್ಲ್ಯಾನ್ಸ್ ಟು ಸೆಲ್ ದಿಸ್ ಪ್ರಾಪರ್ಟಿ ಆರ್ ಟು ಮೇಕ್ ಇನ್ಕಮ್ ಔಟ್ ಆಫ್ ದಿಸ್ ಪ್ರಾಪರ್ಟಿ. ಇಟ್ ಇಸ್ ಫಾರ್ ದರ್ ಓನ್ ಯೂಸ್. ಸೊ ಅದಕ್ಕಾಗಿ ನಾನು ಹೇಳಿದ್ನಲ್ಲ, ಇದನ್ನು ನೀವು ಮಾಡ್ಕೋತೀರಾ ಅಂದರೆ, ಈಗ ತೋರಿಸ್ತಾರೆ 5 ಬೆಡ್ರೂಮು, ಇದನ್ನು ಮಾಡಿಕೊಂಡ್ರೆ 6 ಬೆಡ್ರೂಮ್, ಇದಕ್ಕೆ ಬಾತ್ರೂಮ್ ಮಾಡ್ಕೋಬಹುದು. ಬನ್ನಿ, ಇವಾಗ ನಾನು ಲಾಸ್ಟ್ ರೂಮ್ಗೆ ಹೋಗ್ತೀನಿ. ಲಾಸ್ಟ್ ರೂಮ್ ಆಫ್ ದಿಸ್ ಪ್ರಾಪರ್ಟಿ. ಎಲ್ಲ ಬೆಡ್ರೂಮ್ಗಳಲ್ಲೂ ವಾರ್ಡ್ರೋಬ್ಗಳಾಗಿದೆ. ಶಟರ್ಸ್ಗಳು ಮಾತ್ರ ಹಾಕ್ಕೋಬೇಕು. ಸ್ವಂತಕ್ಕಾಗಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಈಗ ನೆಕ್ಸ್ಟ್ ವಿಚಾರ, ರೂಮ್ ನಂಬರ್ 5 ಆರ್ ರೂಮ್ ನಂಬರ್ 6 ಅಂತೀನಿ ನಾನು ಇದನ್ನು. ಇಲ್ಲೂ ಅಷ್ಟೇ ನೋಡಿ, ಕಾಟ್ಗಳು ಇವರು ಹಾಕಿಬಿಟ್ಟಿರೋದ್ರಿಂದ ನಿಮಗೆ ಸೈಜು ಡಿಫೈನ್ ಆಗೋಯ್ತು. ಏನಂತ, ಎಷ್ಟುದ್ದ ಎಷ್ಟಾಗಲ್ಲ, ಓಡಾಡೋಕ್ಕೆ ತಗಲುತ್ತಾ, ಕಾಲು ಹೊಡಿಯುತ್ತಾ, ಏನೂ ಇಲ್ಲ. ಇಲ್ಲೂ ಇದೆ ನೋಡಿ ಬಾಲ್ಕನಿ. ಇಲ್ಲಿ ನಾನು ಎಕ್ಸಿಟ್ ಆಗ್ಬೋದು. ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ ಈಗ ಟು ದ ಟೆರೆಸ್. ಕೂಲಿಂಗ್ ಟೈಲ್ಸ್ ಹಾಕಿದ್ದಾರೆ. 2 ಓವರ್ ಹೆಡ್ ಟ್ಯಾಂಕ್ಗಳಿದೆ ಅಂತ ಹೇಳಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ನೋಡಿ, ನಾನು ಹೇಳಿದ್ನಲ್ಲ 100 ಮನೆ 500 ಮನೆ ಇರುವಂಥ ಏರಿಯಾ. ಇವಾಗ ನೋಡಿ ಕಾಣುತ್ತೆ 106 ಮನೆಗಳಿರುವಂತಹ ಏರಿಯಾ. ಎಲ್ಲ 40-60 ಈ ಭಾಗದಲ್ಲಿ ಇರುವಂತಹ ಏರಿಯಾನೇ 40-60 ಮನೆಗಳಿರುವಂತಹ ಏರಿಯಾ. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್. ಕೆಳಗೆ ಹೋಗ್ತಾ ಮಾತಾಡೋಣ, ಮನೆ ನೋಡ್ತಾ ಇರಿ ನೀವು. ದಿಸ್ ಕಂಪ್ಲೀಟ್ಸ್ ದಿಸ್ ಟೂರ್ ಆಫ್ ದಿಸ್ 4000 ಸ್ಕ್ವೇರ್ ಫೀಟ್ ಆಫ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ. ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕುಡಿಯುವ ನೀರಿನ ಬಗ್ಗೆ ಹೇಳಿದ್ದೀನಿ. ಆ್ಯಕ್ಸೆಸಿಬಿಲಿಟಿ ಅಂದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ.
ಒಟ್ಟು 10 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ಕ್ವೈಟ್ ಆ್ಯಂಡ್ ಕಾಮ್ ಆಗಿದೆ ಅನ್ನೋದು ಸಹ ಹೇಳಿದ್ದೀನಿ. ಸೊ ನಾನು ಆ ವಿಡಿಯೋನ ಫಸ್ಟ್ ಫ್ಲೋರಲ್ಲೇ ಎಂಡ್ ಮಾಡ್ತೀನಿ. ಸ್ವಂತಕ್ಕಾಗಿ ಕಟ್ಕೊಂಡಿರುವಂತಹ ಮನೆ ಆಗಿರುತ್ತೆ. ದಿಸ್ ವಾಸ್ ನಾಟ್ ಬಿಲ್ಟ್ ಇನ್ ಎನಿ ಇಂಟೆನ್ಷನ್ ಆಫ್ ಸೇಲ್. ಇನ್ನಷ್ಟು ಮಾಹಿತಿ ರೇಟ್ ಡಿಸ್ಕ್ರಿಪ್ಷನ್ನಲ್ಲಿ ಮೇಲೆ ಅಥವಾ ಕೆಳಗೆ ಇರುತ್ತೆ. ಆಸಕ್ತರು ಫೋನ್ ಮಾಡಿ ಅಥವಾ ಇದೇ ನಂಬರಲ್ಲಿ ವಾಟ್ಸಪ್ಪಲ್ಲಿ ಸಹ ಅವೈಲಬಲ್ ಇರ್ತೀನಿ. ಯು ಕ್ಯಾನ್ ಟೆಕ್ಸ್ಟ್ ಮೀ ಆನ್ ದಿಸ್. ಥ್ಯಾಂಕ್ ಯು.